ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಟೌನ್ ಇತಿಹಾಸ ಪ್ರಸಿದ್ಧ ಕೋಟೆ ಸಮೀಪ ಇರುವಂತಹ ಸಣ್ಣ ಕೆರೆಯಲ್ಲಿ ಬೋಟಿಂಗ್ ವಿಹಾರಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆಯನ್ನ ನೀಡಿದ ಸುದ್ದಿ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಬೋಟಿಂಗ್ ವಿಹಾರಕ್ಕೆ ಸಚಿವರಿಂದ ಚಾಲನೆ, ದೇವನಹಳ್ಳಿಯನ್ನ ಪ್ರವಾಸಿ ತಾಣವನ್ನಾಗಿ ಮಾಡಲಾಗುವುದು. ಕೆಎಚ್ ಮುನಿಯಪ್ಪ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಟೌನ್ ಕೋಟೆ ಪುರಾತನ ಪ್ರಸಿದ್ಧ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ ಹಾಗೂ ಕೋಟೆ ಹೊಂದಿಕೊಂಡಂತೆ ಸಿಹಿ ನೀರಿನ ಕೆರೆ ಇದ್ದು ಬೋಟಿಂಗ್ ಪ್ರಾರಂಭವಾಗಿದೆ. ಮುಂದಿನ ದಿನಗಳಲ್ಲಿ ಈ ಜಾಗವನ್ನು ಪ್ರವಾಸಿ ತಾಣವನ್ನಾಗಿ ಮಾಡಲಾಗುವುದು ಎಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ತಿಳಿಸಿದರು. ಇನ್ನು ದೇವನಹಳ್ಳಿ ಪಟ್ಟಣದ ಕೋಟೆ ಬಳಿ ಇರುವಂತಹ ಸಿಹಿ ನೀರಿನ ಕೆರೆಯಲ್ಲಿ ದೋಣಿ ವಿಹಾರಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದರು. ಹಾಗೆ ಕೆರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರೋದ್ರಿಂದ ಅನೇಕ ಪ್ರವಾಸಿಗರು ಕೋಟೆ ಹಾಗೂ ಕೆರೆ ವೀಕ್ಷಣೆಗೆ ಬರ್ತಾರೆ. ಅಂತಹ ಪ್ರವಾಸಿಗರಿಗೆ ಹಾಗೂ ಸ್ಥಳೀಯರಿಗೆ ಬೋಟಿಂಗ್ ಅನುಕೂಲ ಮಾಡಿರುವುದು ಉತ್ತಮ ಕೆಲಸ. ಇದರಿಂದ ಮಕ್ಕಳಿಗೆ ಜಲಕ್ರೀಡೆಗಳಿಗೆ ಉತ್ತೇಜನ ನೀಡಿದಂತಾಗ್ತದೆ. ಬೋಟಿಂಗ್ ವೇಳೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಬೋಟಿಂಗ್ ಗುತ್ತಿಗೆದಾರ ರವಿಕುಮಾರ್ ಮಾತನಾಡಿ, ಸರ್ಕಾರದ ನಿಯಮಗಳಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಬೋಟಿಂಗ್ ಚಾಲನೆಯನ್ನ ನೀಡಲಾಗಿದೆ. ಸಿಸಿ ಕ್ಯಾಮೆರಾ, ಕುಡಿಯುವ ನೀರು ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ನುರಿತ ಈಜುಗಾರ ತಂಡ ದೋಣಿಯನ್ನ ಚಾಲನೆಯನ್ನ ಮಾಡಲಿದ್ದಾರೆ. 5 ಪೆಡಲ್ ಬೋಟ್, 1 ಮೋಟಾರ್ ಬೋಟ್ಗೆ ಚಾಲನೆಯನ್ನ ನೀಡಲಾಗಿದೆ. ಪ್ರತಿನಿತ್ಯ 8 ರಿಂದ ಸಂಜೆ 6 ತನಕ ಬೋಟಿಂಗ್ ಅನ್ನು ನಡೆಸಲಾಗುವುದು. ಸರ್ಕಾರದ ನಿಯಮದಂತೆ ಶುಲ್ಕವನ್ನ ನಿಗದಿ ಮಾಡಲಾಗಿದೆ ಅಂತ ಹೇಳಿ ತಿಳಿಸಿದ್ರು. ಸ್ವತಃ ದೋಣಿ ವಿಹಾರದಲ್ಲಿ ಸಾಗುವ ಮೂಲಕ ಸಚಿವರು ಸಂತಸವನ್ನ ವ್ಯಕ್ತಪಡಿಸಿದ್ರು. ನಂತರ ಮಾತನಾಡಿ, ಜಲ ಕ್ರೀಡೆಗಳನ್ನ ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ವಿಶೇಷ ಬೋಟಿಂಗ್ ವ್ಯವಸ್ಥೆಯನ್ನ ಕೈಗೊಳ್ಳಲಾಗಿದೆ. ಸುರಕ್ಷತೆಯ ದೃಷ್ಟಿಯಿಂದ ದೋಣಿ ವಿಹಾರಿಗಳಿಗೆ ಲೈಫ್ ಜಾಕೆಟ್ ಸೇರಿದಂತೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಸಾರ್ವಜನಿಕರು ಬೋಟಿಂಗ್ ವ್ಯವಸ್ಥೆಯ ಸದುಪಯೋಗವನ್ನ ಪಡೆದುಕೊಳ್ಳಿ ಅಂತ ಹೇಳಿ ತಿಳಿಸಿದ್ರು. ಇದೇ ವೇಳೆ ಬಯಪ ಅಧ್ಯಕ್ಷ ಶಾಂತಕುಮಾರ್, ಪುರಸಭೆ ಅಧ್ಯಕ್ಷ ಮುನಿಕೃಷ್ಣ, ಉಪಾಧ್ಯಕ್ಷ ರವೀಂದ್ರ, ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷ ಜಗನ್ನಾಥ್, ತಹಶೀಲ್ದಾರ್ ಅನಿಲ್, ದೇವನಹಳ್ಳಿ ಪುರಸಭೆ ಮುಖ್ಯಾಧಿಕಾರಿ ಶಿವಮೂರ್ತಿ, ದೇವನಹಳ್ಳಿ ಪುರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಅಂತ ಎಸ್ ನಾಗೇಶ್, ಪುರಸಭೆ ಸದಸ್ಯರಾದ ತ್ರಿಬುಲಾರ್ ರಘು, ಚಿನ್ನಪ್ಪ, ದೇವನಹಳ್ಳಿ ಪುರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು, ಮಹಿಳಾ ಮಂಡಳಿ ಸದಸ್ಯರುಗಳು, ಅಧಿಕಾರಿಗಳು ಹಾಜರಿದ್ದರು.
ಎಂ ಬಿ ಪಾಟೀಲ್ ಅವರು ಒಂದು ವಾರದಲ್ಲಿ ಕ್ಲೀನ್ ಚಿಟ್ ಕೊಡ್ತೀನಿ ಅಂತ ಹೇಳಿ ಇದುವರೆಗೂ ಆಗಿಲ್ಲ ಸರ್. ಯಾರು ಮುಂದುವರಿತಾರೆ ಯಾರು ಬಿಡ್ತಾರೆ ಅನ್ನೋದಕ್ಕಿಂತ ಸಂಪುಟ ಪೂರ್ತಿ ಮುಂದುವರಿತಾರೆ. ಅದರಲ್ಲಿ ಬಟ್ ಒಟ್ಟಾರೆ ತೀರ್ಮಾನವನ್ನು ಹೈಕಮಾಂಡ್ ಮಾಡಿರ್ತಾರೆ. ಪದೇ ಪದೇ ನೀವು ವಿನಾಕಾರಣವಾಗಿ ಲೈಬ್ರರಿ ಅವಶ್ಯಕತೆ ಇಲ್ಲ. ಅವರು ಎಲ್ಲ ಹೈಕಮಾಂಡ್ ಇದೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ. ಅವ್ರು ಮುಂದುವರಿತಾರೆ. ತೀರ್ಮಾನಗಳನ್ನು ಹೈಕಮಾಂಡ್ ಸರ್. ಎಂ ಬಿ ಪಾಟೀಲ್ ಅವರ ವಿಷಯದಲ್ಲಿ ನಾವು ಚನ್ನಪಟ್ಟಣದ 1,200 ಎಕರೆ ಜಮೀನನ್ನು ವಾಪಸ್ ರೈತರಿಗೆ ಬಿಟ್ಟಾಗಿದೆ. ಅದನ್ನು ಯಾವ ರೀತಿ ಅವರು ಸದುಪಯೋಗ ಮಾಡ್ತಾರೆ, ಅವರು ಅದರಿಂದನೇ ಬದುಕ್ತೀವಿ ಅಂತ ಹೇಳೋದಕ್ಕೆ ವಿಶೇಷವಾಗಿ ಮುಖ್ಯಮಂತ್ರಿ ಧನ್ಯವಾದ. ಬಹಳ ಕಷ್ಟ. ಇಡೀ ರಾಜ್ಯದಲ್ಲಿ ಎಲ್ಲಿ ಕೂಡ ಒಂದು ಅಪ್ಲಿಕೇಶನ್ ಫೈನಲ್ ನೋಟಿಫಿಕೇಶನ್ ಆದಮೇಲೆ ಬಿಡೋದ್ಮೇಲೆ ರೈತರ ಬೇಡಿಕೆ ಕೋರಿಕೆ ಮೇಲೆ ಮತ್ತು ಸಂಘ ಸಂಸ್ಥೆಗಳ ಕೋರಿಕೆ ಮೇಲೆ ಅದನ್ನು ಬಿಟ್ಟಿದ್ದೀವಿ. ಮತ್ತೇನಾದರೂ ಆಗಬೇಕಾದ್ರೆ ರೈತರು ಏನು ಹೇಳ್ತಾರೆ ಅದು ಮಾಡಿ. ಸರ್, ಈ ಬೋಟಿಂಗ್ ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ರೆ ಒಳ್ಳೆಯದು. ಇದು ಒಂದು ಯಾತ್ರಾ ಸ್ಥಳವಾಗಿ ಹೊರಹೊಮ್ಮುತ್ತದೆ. ಮುಂದೆ ಯಾತ್ರಿಕರು ಗ್ರಾಮಗಳು ನಗರದ ಎಲ್ಲ ಬೇರೆ ಎಲ್ಲ ಕೂಡ ವಿಶೇಷವಾಗಿ ಡೆವಲಪ್ಮೆಂಟ್ ಪುರಸಭೆಗೆ ಒಳ್ಳೆ ಆದಾಯ ಆಗ್ತದೆ ಮತ್ತು ಒಳ್ಳೆ ಯಾತ್ರಾ ಸ್ಥಳವಾಗಿ ಹೊರಹೊಮ್ಮುತ್ತದೆ. ಇದನ್ನು ಸದುಪಯೋಗ ಮಾಡಿಕೊಂಡು ರಾಮಾಂಜನೇಯ ಚಿಕ್ಕೆರೆ ರಾಮಾಂಜನೇಯ ಆಶೀರ್ವಾದ ಎಲ್ರಿಗೂ. ರೈತರ ವಿಚಾರವಾಗಿ ಸರ್ಕಾರ ನಿಗದಿತ ಬೆಂಬಲ ಬೆಲೆ ವಿಚಾರವಾಗಿ ಘೋಷಣೆ ಮಾಡಿಲ್ಲ. ಹಾಗಾಗಿ ಬೃಹತ್ ಮಟ್ಟಕ್ಕೆ ಪ್ರತಿಭಟನೆ ಆಗ್ತದೆ. ಅದ್ರ ಬಗ್ಗೆ ಚರ್ಚೆ ಮಾಡಿ ಸಚಿವ ಸಂಪುಟ ಸಫಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತಾವು ಕೂಡ ಸಫಲ ಆದ್ರೆ ನನ್ನ ಮಗಳಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ಆಗ್ರಹ ಮಾಡಿದ್ದೀನಿ. ಇದ್ರ ಬಗ್ಗೆ ಎಲ್ಲ ಕೂಡ ನೀವು ಸೃಷ್ಟಿ ಮಾಡಿ, ನಾನೇನು ಹೇಳಿ ಹೈಕಮಾಂಡ್ ತೀರ್ಮಾನ ಅಷ್ಟೇ. ಆಕ್ಷೇಪಣೆ ಮಾಡ್ತಾರೆ, ಅವರೇ ಮುಂದುವರಿತಾರೆ, ಎಲ್ಲ ಕೂಡ ಹೈಕಮಾಂಡ್ ಬಿಟ್ಟಿದ್ದು. ಈಗ ಸಿದ್ದರಾಮಯ್ಯ ಮುಂದುವರಿತಾರೆ, ಅಧ್ಯಕ್ಷರು ಡೆಪ್ಯೂಟಿ ಚೀಫ್ ಅವರು ಮುಂದುವರಿತಾರೆ. ಇದೆಲ್ಲ ಕೂಡ ತಮ್ಮ ಸೃಷ್ಟಿ ಜಾಸ್ತಿ ಇದೆ. ಯಾವುದು ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನಾವು ಯಾವುದು ಕೂಡ ಹೇಳಿಲ್ಲ, ನೀವು ಹೇಳಿದೆ. ಇಲಾಖೆಲ್ಲ ತಾವೇ ಮುಂದುವರಿತಾರೆ ಸರ್. ಹೇಳಿದ್ರಿ ಸಿಎಂ ಅವರು ಮುಂದುವರಿತಾರೆ, DCM ಅವರು ಮುಂದುವರಿತಾರೆ ಅಂತ. ನಾನು ಮುಂದುವರಿತೀನಿ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಸರ್ ಹೈಕಮಾಂಡ್ ನಂಗೆ ಕೇಳಿದ್ರೆ ಹೇಳ್ಬೋದು. ಬೋಟಿಂಗ್ ಚಾಲನೆ ಕೊಟ್ಟಿದ್ದೀರಾ? ಯಾವ ರೀತಿ ಇದು ಮಾಡ್ಕೊಂಡಿದ್ದೀರಾ ಅಥವಾ ಏನು ಸೇಫ್ಟಿ ಇದು ಮಾಡ್ಕೊಂಡಿದ್ದೀರಾ? ಜಾಕೆಟ್ ಹಾಕಿದ್ದೀವಿ, ಆಮೇಲೆ CCTV ಹಾಕಿದ್ದೀವಿ. ಇವ್ರಿಗೆಲ್ಲರೂ ಬಾತ್ರೂಮ್ ವ್ಯವಸ್ಥೆ ಮಾಡಿದ್ದೀವಿ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲರೂ ಒಳ್ಳೆ ಈಜುಗಾರರು ಇದ್ದಾರೆ, ಎಲ್ಲರೂ ಡ್ರೈವರ್ ಇದ್ದಾರೆ. ಎಷ್ಟು ಬೋಟ್ ಇದೆ ಅಣ್ಣ? 5 ಪೆಟ್ರೋಲ್ ಬೋಟ್ ಐತೆ, 1 ಮೋಟರ್ ಬೋಟ್ ಐತೆ. ಟೈಮಿಂಗ್ಸ್ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ ಒಂದು 6:30 ಗಂಟೆ. ಏನಾದ್ರು ಚಾರ್ಜಸ್ ಏನು ಫಿಕ್ಸ್ ಮಾಡಿದ್ದೀರಾ? ಹೌದು, ಮಾಡಿದ್ದೀವಿ. ಏನು ಚಾರ್ಜಸ್ ಇದೆ? ಈಗ ಗೌರ್ಮೆಂಟ್ ಇಂದ ಬಂದು ಏನು ಚಾರ್ಜ್ ಹೇಳಿದಾರೋ ಅದನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಇಲ್ಲಿ ಸುತ್ತು ಏನು ಸೇಫ್ಟಿ ಇಲ್ಲ, ಏನೂ ಇಲ್ಲ. ಅವೆಲ್ಲ ಈಗ ಆರಂಭವಾಗಿದೆ. ಇವಾಗೆಲ್ಲ ಗ್ರಿಲ್ಲೆಲ್ಲ ಹಾಕ್ತಾ ಇದ್ದೀವಿ. ನಾವೇ ರವಿಕುಮಾರ್ ರಾಕೇಶ್ ಅಂತ ಇಲ್ಲ, ಬೋಟಿಂಗ್ ಮಾತ್ರ ಪುರಸಭೆಯಿಂದ ಗೊತ್ತಿತ್ತು. ಇಲ್ಲಿ ಯಾರು ದಾನಿಗಳಿಗೆಲ್ಲ ಕಾಣ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ. ನಮ್ಗೆ ಗಿರೋದು ಮಾತ್ರ ಅದು ನಮಗೆ ಅದು ತೆಗೆದು ಅದನ್ನೇ ಹಾಕ್ತಾ ಇದ್ದಾರೆ. ಗಿಡ ಜಾಸ್ತಿ ಇತ್ತು, ಕ್ಲೀನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನು ತೆಗೆದು ಇವಾಗ ಹಾಕ್ತಾರೆ. ಮತ್ತೆ ಇಲ್ಲಿ ಸುತ್ತ ಏನಾದ್ರು ಅಂಗಡಿ ಮಳಿಗೆಗಳೇನಾದ್ರು ಬರೋ ಚಾನ್ಸಸ್ ಇದಾವ? ಅದು ಮುನ್ಸಿಪಲ್ ಮುಖಾಂತರ ಆಕ್ಷನ್ ಆಗುತ್ತೆ. ಇಲ್ಲಾಂದ್ರೆ ಬೋಟ್ ಸಾರ್ವಜನಿಕ ಪ್ರತಿಕ್ರಿಯೆ ಯಾವ ಥರ ಇದೆ? ತುಂಬ ಚೆನ್ನಾಗಿದೆ, ತುಂಬ ಜನ ಬರ್ತಾ ಇದ್ದಾರೆ, ತುಂಬ ಆನಂದ ಬಂದು ಒಳ್ಳೆ ಎಂಜಾಯ್ ಮಾಡ್ತಾರೆ. ಬೋಟಿಂಗ್ ಇಲ್ಲಿ ಕೆಲವರು ಇಲ್ಲ, ಏನೂ ತೊಂದರೆ ಆಗಲ್ಲ. ಇನ್ನು ನೀರೆಲ್ಲ ಇನ್ನೂ ಫಿಲ್ಟರ್ ಇದೆ, ಕೆಮಿಕಲ್ ಎಲ್ಲ ಪೆಟ್ರೋಲ್ ಎಲ್ಲ ಇದಾಗುತ್ತೆ.
ಇಲ್ಲ ಪೆಟ್ರೋಲ್ ಎಲ್ಲ ಏನು ಹಾಕಲ್ಲ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.